ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಶಾಕಿಂಗ್ ಅಪ್ಡೇಟ್, ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ, ಈ ರೀತಿ ಅಪ್ಡೇಟ್ ಕೂಡ ಬಂದಿದೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನೋಡೋದಾದ್ರೆ ನಿಮಗೆ ಸ್ಕಾಲರ್ಶಿಪ್ಗೆ ಅನುದಾನ ಕೊರತೆ ಆಗಿದೆ. ಇನ್ನು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ. 1.60 ಲಕ್ಷ ಮಕ್ಕಳಿಗೆ ಶಿಷ್ಯ ವೇತನ ಬಾಕಿಯನ್ನು ಘೋಷಣೆ ಕೂಡ ಮಾಡಿದ್ದಾರೆ. 2023-24 ಸಾಲಿನಲ್ಲಿ 31,000 ಜನ ಇನ್ಎಲಿಜಿಬಲ್ ಆಗ್ತಾರೆ. ಕಳೆದ ವರ್ಷದ 2024-25 ಸಾಲಿಂದ 1,28,000 ಜನಕ್ಕೆ ಸಿಕ್ಕಿಲ್ಲ. ಒಟ್ಟು 1,59,000 ಅಭ್ಯರ್ಥಿಗಳಿಗೆ ಸಿಕ್ಕಿಲ್ಲ. ಇಲ್ಲಿ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ, ಕಳೆದ 5 ವರ್ಷದಿಂದ ಶುಲ್ಕ ಮರುಪಾವತಿ ಕಾರ್ಯಕ್ರಮದಡಿ ಬಾಕಿ ಇರುವ ವಿದ್ಯಾರ್ಥಿ ವೇತನಗಳಿಗೆ ಶುಲ್ಕ ಮರುಪಾವತಿ ಮಾಡಲು ಹೆಚ್ಚಿನ ಅನುದಾನ ಕೋರಿ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಈ ಕಡೆ ಬಂದ್ಬಿಟ್ಟು ಆರ್ಥಿಕ ಇಲಾಖೆ ಬಂದ್ಬಿಟ್ಟು ಪರಿಶೀಲನೆ ಕೂಡ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಬಡವರ ಹಿಂದುಳಿದ ಪರ ಅಂತೀವ, ಬಟ್ ಸ್ಕಾಲರ್ಶಿಪ್ ನ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಕೂಡ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಇದ್ದಕ್ಕಿದ್ದಂತೆ SC/ST ಅಂಡ್ ಅದರ್ಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ, ಬಟ್ OBC ವಿದ್ಯಾರ್ಥಿಗಳಿಗೆ ಅನ್ಯಾಯ ಕೂಡ ಮಾಡ್ತಾ ಇದ್ದಾರೆ. ಏನಂದ್ರೆ, ಸಾಕಷ್ಟು ಜನಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಕಳೆದ 5 ವರ್ಷದಿಂದ ಒದ್ದಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ಅಲ್ದಾಡಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳಿ ಎಲ್ಲ ಅಲ್ದಾಡಿದ್ದಾರೆ. ಅದನ್ನು ನಾವು ಶೀಘ್ರದಲ್ಲಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಅವರು ಇಲ್ಲಿ ವಿದ್ಯಾರ್ಥಿಗಳಿಗೆ ಕುಟುಂಬದ ಆದಾಯ ಎಷ್ಟಿರ್ಬೇಕು, 60% ಇರಬೇಕು, ಮಾರ್ಕ್ಸ್ ಅಂಕಗಳು ಇಷ್ಟೇ ತೆಗೆದಿರಬೇಕು, ಫೀಸ್ ರಿಫಂಡ್ಗೆ 60% ಇರಬೇಕು, ಅಂಡ್ ನಿಮಗೆ ಪ್ರತ್ಯೇಕವಾಗಿ 2A 2B 3A ಬಗ್ಗೆ ಪ್ರತ್ಯೇಕವಾಗಿ ನಿಮಗೆ ಇದೆ, ಲೈಕ್ ಪ್ರತ್ಯೇಕವಾಗಿ ಮಾರ್ಗಸೂಚಿ ಕೂಡ ಇದೆ. ಹೀಗಾಗಿ ಎಲ್ಲರ ಅರ್ಜಿಗಳು ಕೂಡ ವೆರಿಫೈ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಂಗಾಗಿ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, 2023-24 ಸಾಲಿನಲ್ಲಿ ಬರೋಬ್ಬರಿ 64,000 ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದಾವಂತೆ. ನೋಡೋದಾದ್ರೆ ಇಲ್ಲಿ ಸಿಗದವರು 31,000 ಇದ್ರೆ, ಇಲ್ಲಿ ರಿಜೆಕ್ಟ್ ಆಗಿರೋದು ಬಂದ್ಬಿಟ್ಟು ಅದ್ರ ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ 64,138 ಅರ್ಜಿ ಅಂತೆ. ಬಟ್ ಲಾಸ್ಟ್ ಇಯರ್ ಏನಾಗುತ್ತೆ ಅಂದ್ರೆ, 24-25 ಸಾಲಿನಲ್ಲಿ 8,13,286 ಅಪ್ಲಿಕೇಶನ್ಸ್ ಅಲ್ಲಿ 1,61,519 ಅರ್ಜಿಗಳು ಕೂಡ ರಿಜೆಕ್ಷನ್ ಕೂಡ ಮಾಡಿದ್ದಾರೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ, ರಿಜೆಕ್ಟ್ ಕೂಡ ಆಗಿದ್ದಾವೆ. ಹೀಗಾಗಿ 2025-24 ಸಾಲಿನಿಂದ ಬಂದ್ಬಿಟ್ಟು ಡಿಸೆಂಬರ್ ಇನ್ನೇನು ಎಂಡ್ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಮಧ್ಯೆ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಕೂಡ ಮಾಡ್ತಾ ಇದ್ದಾರೆ. ನಾವು ಅವಾಗ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಸ್ಕಾಲರ್ಶಿಪ್ ಅರ್ಜಿನ ಅಪ್ಲಿಕೇಶನ್ ತಿರಸ್ಕಾರ ಮಾಡ್ತಾ ಇದೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನಿಸ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.